ಹಾಯ್ ಫ್ರೆಂಡ್ಸ್, ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಶನಿವಾರ, ನಮ್ಮ ಮನೆಯವರಿಗೆ ರಜಾ ಇದೆ. ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ನಮ್ಮ ಮನೆಯವರು ನಾನು ನಮ್ಮ ಮಗ ರೆಡಿಯಾಗಿದ್ವಿ. ಹೋದ್ವಿ ದೇವಸ್ಥಾನಕ್ಕೆ. ಹೋಗಿ ಹೂವು ಹಣ್ಣು ಕಾಯಿ ತೊಗೊಂಡ್ವಿ. ತೊಗೊಂಡು ಜನ ಏನು ಜಾಸ್ತಿ ಇರಲಿಲ್ಲ. ಅದೇ ಪೂಜೆ ಮಾಡ್ಸೋಕ್ಕೆ ತೊಗೊಂಡೆಲ್ಲ ಹೋದ್ವಿ. ಹೋಗಿ ಪೂಜೆ ಮಾಡಿಸಿದ್ವಿ, ದೇವ್ರ ದರ್ಶನ ಮಾಡಿದ್ವಿ. ಬೇಗ ಮುಗೀತು. ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿನೂ ಹೋಗೋಣ ಅಂಥೇಳಿ ಹೋದ್ವಿ. ಹೋಗಿ ಅಲ್ಲಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಭೈರದೇವನ ಕೊಪ್ಪ ಕಡೆ ಸ್ವಲ್ಪ ಕೆಲಸ ಇತ್ತು ನಮ್ಮ ಮನೆಯವರಿಗೆ. ಅಲ್ಲಿ ಶನೈಶ್ವರ ದೇವಸ್ಥಾನ ಇದೆ, ಹಳೆ ದೇವಸ್ಥಾನ ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ಅಲ್ಲಿನೂ ಹೋಗ್ತಾ ಇರೋದು. ಅದಕ್ಕೆ ಟೈಮ್ ಸಿಗಲ್ಲ. ಒಂದು ಟೈಮೆಲ್ಲ ಒಂದೇ ಕಡೆ ಇದೆ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಹೋದ್ವಿ. ಶನೈಶ್ವರ ದೇವಸ್ಥಾನ ಬಂದ್ವಿ. ಇದು ಹೊರಗಡೆಯಿಂದ ತೋರಿಸ್ತಾ ಇರೋದು. ಇಲ್ಲಿ ಹೊರಗಡೆ ಒಂದು ಚಿಕ್ಕದಾಗಿ ಶನೈಶ್ವರ ವಿಗ್ರಹ ಇದೆ. ಅಲ್ಲಿ ಎಳ್ಳುಬತ್ತಿ ತೊಗೊಂಡ್ವಿ. ಎಳ್ಳುಬತ್ತಿ ತೊಗೊಂಡು ಬಟ್ಲಲ್ಲಿ ಎಣ್ಣೆ ಇಟ್ಟಿರ್ತಾರೆ, ಎಣ್ಣೆನೂ ತೊಗೊಂಡ್ವಿ. ತೊಗೊಂಡು ದೇವ್ರ ಮೇಲೆ, ವಿಗ್ರಹದ ಮೇಲೆ ಅಭಿಷೇಕ ಮಾಡಬೇಕು. ನಮ್ಮ ಮನೆಯವರು ನಾವು ದೇವ್ರ ವಿಗ್ರಹದ ಮೇಲೆ ಎಣ್ಣೆ ಹಾಕಿದ್ವಿ. ಹಾಕಿ ಪೂಜೆ ಮಾಡಿ ಎಳ್ಳುಬತ್ತಿ ಹಚ್ಚಿಬಿಟ್ಟು ಬೆಳಗಿ ಇದೆಲ್ಲ ಹೊರಗಡೆ ಮುಗಿಸೋಂದ ಮೇಲೇ ಒಳಗಡೆ ಹಣ್ಣು ಕಾಯಿ ತೊಗೊಂಡು ಹೋಗಬೇಕು. ದೇವಸ್ಥಾನ ಒಳಗಡೆ ಬಂದ್ವಿ. ಬಂದು ಇಲ್ಲಿ ಶನೈಶ್ವರಂದು ಒಳಗಡೆ ದೇವಸ್ಥಾನ ಎಲ್ಲ ಚೆನ್ನಾಗಿದೆ, ಅಲಂಕಾರ ಮಾಡಿದ್ರು. ಇಲ್ಲಿ ಪೂಜೆ ಮಾಡಿಸಿದ್ವಿ. ಪೂಜೆ ಮಾಡಿಸಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಬಿಟ್ಟು ದರ್ಶನ ಮಾಡ್ಕೊಂಡು ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಮನೆಯವ್ರಿಗೆ ಕೆಲಸ ಇತ್ತು ಹೊರಗಡೆ, ಅದನ್ನು ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಯಿತು. ಇಲ್ಲೇ ಹೊರಗಡೆನೇ ಊಟ ಮುಗಿಸ್ಕೊಂಡು ಹೋದ್ರಾಯ್ತು ಅಂಥೇಳಿ ಪ್ರೆಸಿಡೆಂಟ್ ಹೋಟೆಲ್ಗೆ ಬಂದ್ವಿ. ಬಂದು ಆಂಧ್ರ ಸ್ಟೈಲ್ ಊಟ ಮಾಡಿದ್ರಾಯ್ತು, ವೆಜ್ಜು ಅಂಥೇಳಿ. ಚೆನ್ನಾಗಿದೆ ಊಟ ಅಲ್ಲಿ, ಚೆನ್ನಾಗಿತ್ತು. ವೆಜ್ಜು ನಾನ್ ವೆಜ್ಜು ಎಲ್ಲ ಚೆನ್ನಾಗಿರುತ್ತೆ. ಒಳಗಡೆ ಹೋಟೆಲಲ್ಲಿ ಎಲ್ಲ ಚೆನ್ನಾಗಿದೆ. ಒಳಗಡೆ ಎಲ್ಲನೂ ಒಂದೆಲ್ಲ ಕಡೆ ಒಂದು ವಿಡಿಯೋ ಮಾಡಿಕೊಂಡು ಆಮೇಲೆ ಹೋದ್ವಿ. ಹೋಗ್ಬಿಟ್ಟು ಆಂಧ್ರ ಸ್ಟೈಲ್ ಊಟ ತೊಗೊಂಡ್ವಿ. ತೊಗೊಂಡು ಬಾಳೆ ಎಲೆ ಊಟ ಚೆನ್ನಾಗಿರುತ್ತೆ. ಊಟ ಮಾಡಿದ್ವಿ. ಊಟ ಮುಗಿಸ್ಕೊಂಡು
ಊಟ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಹೊರಗಡೆ ಬಂದು ಹೊರಗಡೆ ಅಲ್ಲಿ ಸೆಲ್ಫಿ ತಗೊಂಡ್ವಿ. ಸ್ವಲ್ಪ ತಿರುಗಾಡ್ಬಿಟ್ಟು ಗಿಡಗಳು ಎಲ್ಲ ಚೆನ್ನಾಗಿದಾವೆ ಅಲ್ಲೆಲ್ಲನೂ ಫೋಟೋ ತಗೊಳ್ಳೋಕ್ಕೆ ಸೆಲ್ಫಿ ತಗೊಳ್ಳೋಕ್ಕೆ. ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿದಿತ್ತು. ಮನೆಗೆ ಬಂದಮೇಲೆ ಇಲ್ಲಿಗೆ ಲಾಗ್ ಮುಗಿಸ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.